ಅಮೆರಿಕ ಅಧ್ಯಕ್ಷರು ಏನೇನು ಮಾಡ್ತಾರೆ ಎಲ್ಲ ಕೆಲವೆಲ್ಲ ಹುಚ್ಚು ಅಂತಾರೆ, ಕೆಲವರು ಬಾಯಿ ಬನ್ನಿ ಮಾಡ್ತಾರೆ ಅಂತಾರೆ, ಎಲ್ಲ ಕೆಲವೆಲ್ಲ ಕರೆಕ್ಟಾಗೇ ಇರುತ್ತಪ್ಪ. ಹಾಂ ಸರ್. ಈಗ ಹೇಳ್ತಾರೆ ನೋಡ್ರಿ, ಅಲ್ರಿ ಅಮೆರಿಕದಲ್ಲಿ ಮುಂದೆ ಮತ ಚಲಾವಣೆ ಮಾಡೋರು ಪೌರತ್ವದ ಸಾಕ್ಷ್ಯ ತೋರಿಸ್ಬೇಕು ಅಂತ, ಕರೆಕ್ಟ್ ಅಲ್ವೇ? ಇಲ್ಲದೆ ಹೆಂಗೆ ಹಾಕೋಕ್ಕಾಗ? ಮಾಡಿದ್ರು ಡೆಮಾಕ್ರೆಟ್ಸು ಯಾರು ಬೇಕಾದ್ರೂ ಓಟ್ ಹಾಕ್ಬೋದಂತೆ, ಅವ್ರು ಮಾಡಿದ್ರು. ಜಾಸ್ತಿ ನಡ್ಕೊಂಡು ಹೋಗ್ತಿರೋ ಓಟ್ ಹಾಕ್ಬೋದಿತ್ತಂತೆ, ಅವ್ರು ಮಾಡಿದ್ರು. ಅವರು ಸರಿ ಪಾರ್ಟಿ ಮಾಡೋದು ಕೆಲವೆಲ್ಲ. ಚುನಾವಣೆಯಲ್ಲಿ ಅಗತ್ಯ ಇರುವ ನಿಯಮ ತರಬೇಕು, ನಾವು ಅದ್ರಲ್ಲಿ ವಿಫಲರಾಗಿದ್ದೀವಿ. ಭಾರತದಂಥ ದೇಶ ಮತಚೀಟಿಗೆ ಬಯೋಮೆಟ್ರಿಕ್ ಡೇಟಾಬೇಸನ್ನು ಅನುಸಂಧಾನ ಮಾಡೋ ಹಂತಕ್ಕೆ ಹೋಗ್ತಾ ಇದ್ದಾರೆ ಅವರುಗಳು. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ಮೇರ ದೋಸ್ತ ಅಂತ ಹೇಳ್ಬೋದಾಗಿತ್ತು ಬೇಕಾರೆ. ಇಲ್ಲಿ ಮೋದಿ ಭಕ್ತರು ಕುಣಿದು ಕುಪ್ಪಳಿಸ್ಬಿಡ್ತಿದ್ರು ಪಾಪ. ಅಮೆರಿಕ ಚುನಾವಣೆಯಲ್ಲಿ ಭಾಳ ದೋಷ ಇದೆ ಪ್ರಕ್ರಿಯೆಯಲ್ಲಿ, ನಾವು ರಿಪೇರಿ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಮಾಡ್ಕೊಳ್ರಿ, ಯಾರು ಬೇಡ ಅಂದರು. ಅಯ್ಯೋ ಅಲ್ಲಿ ಏನಿದ್ದ ಅದು ಏನಪ್ಪ ಅಷ್ಟೆಲ್ಲ ಅಂತಾರೆ. ಈಗ ನಮ್ಮಲ್ಲಿ ಆಟೋ ರಿಕ್ಷಾಲ್ಲಿ ಹೇಳಿದ್ರೆ ಟಣಕ್ ಅಂತ ಹಿಂಗೆ ಅಂದ್ಬಿಟ್ಟು ಮೊಬೈಲಲ್ಲಿ ಕಾಸು ಕೊಟ್ಟು ಹೋಯ್ತಾ ಇರ್ತಾರಲ್ಲ, ಅಲ್ಲ ಅದೇ ಇಲ್ಲ, ಇಲ್ಲಪ್ಪ ಆ ದೇಶದಲ್ಲಿ ಅಲ್ಲೇ ಇಲ್ಲ, ಅದೇ ಇಲ್ಲ ನೆಟಿಗೆ. ಅದು ಏನು ಅಮೇರಿಕಾ ದೊಡ್ಡ ಟೆಕ್ನಾಲಜಿ ಅಂತ ಕರೀತಾರಪ್ಪ, ಏನು ದೇಶನ. ಎಸ್. ಓಕೆ. ಇನ್ನು ಒಂದು ದಿನದ ಮಟ್ಟಿಗೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದ ವಿನಯ್ ಮತ್ತು ರಜತ್ ಕಿಶನ್ರನ್ನ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ 3 ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಜಾಮೀನು ಕೊಡಬೇಕು ಅಂತ ವಿನಯ್ ಪರ ವಕೀಲರು ವಾದವನ್ನ ಮಾಡಿದ್ರು. ಇಲ್ಲ, ನೈಜ ಮಚ್ಚನ್ನ ಅವರು ಜಪ್ತಿ ಮಾಡಿಲ್ಲ, ಹೆಚ್ಚಿನ ವಿಚಾರಣೆಗೆ ಅಗತ್ಯ ಇದೆ ಅಂತ ಕೇಳಿದ್ರಿಂದ 3 ದಿನ ಕೊಟ್ಟಿದ್ದಾರೆ. ಹಾಗಾಗಿ ಅವರು 3 ದಿನ ವಿಚಾರಣೆಗೆ ಒಳಪಡ್ತಾರೆ. ಏನಕ್ಕೆ ಅವ್ರನ್ನ ತಗೊಂಡಿರೋದು? ಮಚ್ ಸಿಕ್ಕಿಲ್ವಲ್ಲ ಸರ್, ಮಚ್ ಇವಾಗ ರಿಕವರ್ ಆಗ ಮುಚ್ಚಿ ಸಿಗಬೇಕೀಗ. ಸರ್ ತೆಕ್ಕಳಪ್ಪ, ಮಚ್ಚಿಗಾಗಿ ಹುಡುಕಾಟ. ಚೆನ್ನಾಗಿದೆ ಸ್ಕೀಮ್ಗಳು. ಬಿಡಂಗೆ ಮಾಡೋದು, ಹಿಡ್ಕೊಳಂಗೆ ಮಾಡೋದು, ಅದು ಏನಪ್ಪ.